ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಫ್ರಮ್ ಮೈ ಸಬ್ಸ್ಕ್ರೈಬರ್ಸ್ ಅದನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ಮಾಡಿ ಅಂತ ಕೇಳಿ ತುಂಬ ದಿನ ಆಗಿತ್ತು ನನ್ನ ಒಬ್ಬರು ಸಬ್ಸ್ಕ್ರೈಬರ್. ಬಟ್ ನನಗೆ ಮಾಡೋಕ್ಕಾಗಿರಲಿಲ್ಲ. ಏನೋ ಒಂದು ಪ್ರಾಡಕ್ಟ್ ಅಲ್ಲಿದ್ದರೆ ಒಂದು ಪ್ರಾಡಕ್ಟ್ ಇಲ್ಲಿರ್ತಾಯಿತ್ತು. ಎಲ್ಲ ಕ್ಲಮ್ಸಿಯಾಗಿ ಮಿಕ್ಸ್ ಆಗಿರ್ತಿತ್ತು. ಎಲ್ಲ ನಮ್ಮ ಮನೇಲಿ ಒಂದಿರ್ತಿತ್ತು, ಅಮ್ಮನ ಮನೇಲಿ ಒಂದಿರ್ತಿತ್ತು, ಆ ಥರ ಆಗ್ತಿತ್ತು. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಅದೇ ವೆಡ್ಡಿಂಗ್ ಮೇಕಪ್ ಕಿಟ್ ಅಥವಾ ವಾಟ್ಸ್ ಇನ್ ಮೈ ಮೇಕಪ್ ಬ್ಯಾಗ್. ಸೊ ಎರಡೂ ವಿಡಿಯೋನ ಕ್ಲಬ್ ಮಾಡಿ ಒಂದಕ್ಕೆ ಮಾಡ್ತಾಯಿದ್ದೀನಿ. ಬಿಕಾಸ್ ಐ ಆಮ್ ನಾಟ್ ಅ ಮೇಕಪ್ ಫ್ರೀಕ್. ನಾನು ತುಂಬ ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ. ನನ್ನ ಹತ್ರ ಇರೋದು ಮಿನಿಮಮ್ ಪ್ರಾಡಕ್ಟ್ಸ್. ಸೊ ಮಿನಿಮಮ್ ಪ್ರಾಡಕ್ಟ್ಸಲ್ಲಿ ನಾನು ಸ್ಕಿನ್ ಕೇರ್ಗೆ ಜಾಸ್ತಿ ಆದ್ಯತೆ ಕೊಡ್ತೀನಿ ಮೇಕಪ್ಗಿಂತ. ಸೊ ಹಾಗಾಗಿ ಎರಡೂ ವಿಡಿಯೋನೂ ಒಂದರಲ್ಲೇ ಮಾಡ್ತಾಯಿದ್ದೀನಿ. ಒಂದೇ ವಿಡಿಯೋನಲ್ಲಿ ಕ್ಲಬ್ ಮಾಡಿ ಮಾಡ್ತಿದ್ದೀನಿ. ಏನಕ್ಕೆ ಮೇಕಪ್ ಕಿಟ್ ತೋರ್ಸೋಕ್ಕೆ ಇಷ್ಟೆಲ್ಲ ರೆಡಿ ಆಗಿದ್ದಾಳೆ ಇವಳು ಅಂತ ಅನ್ಕೋತಿದ್ದೀರಾ? ಇವತ್ತು ಆ್ಯಕ್ಚುಲಿ ನವರಾತ್ರಿ ಸೆಕೆಂಡ್ ಡೇ ಇರೋದ್ರಿಂದ ಗ್ರೀನ್ ಕಲರ್ ಥೀಮ್ ಇರೋದು ಇವತ್ತು. ಸೊ ಹಾಗಾಗಿ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ಹಾಗೆ ವಿಡಿಯೋ ಮಾಡಬೇಡ ಅಂತ ಹೇಳಿ ಇದೇ ಸ್ಯಾರಿಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೋ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವಾಗ ಬೇಕಾದರೂ ಹೋಗಿ ವೀಡಿಯೋಸ್ನ ನೋಡ್ಬೋದು. ಸೊ ಇವಾಗ ಶುರು ಮಾಡೋಣ ಮೇಕಪ್ ಕಿಟ್ ವಿಡಿಯೋ. ಸೊ ಹಿಯರ್ ಈಸ್ ಮೈ ಮೇಕಪ್ ಕಿಟ್. ಆ್ಯಕ್ಚುಲಿ ನನ್ನ ಮೇಕಪ್ ಕಿಟ್ ಸ್ವಲ್ಪ ಯಾವಾಗಲೂ ಹೀಗೆ ಇರುತ್ತೆ, ಫುಲ್ ಜಿಪ್ ಹಾಕೋಕ್ಕಾಗಲ್ಲ. ಬಿಕಾಸ್ ನಾನು ಚಿಕ್ಕ ಪೌಚಲ್ಲೇ ಎಲ್ಲದನ್ನು ತುಂಬ್ಕೋತೀನಿ. ಬಿಕಾಸ್ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ದೊಡ್ಡ ಪೌಚ್ ತೊಗೊಂಬಿಟ್ರೆ ಬ್ಯಾಗಲ್ಲಿ ಮೋಸ್ಟ್ ಆಫ್ ದ ಸ್ಪೇಸ್ ಅದೇ ಅಕ್ವೈರ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಚಿಕ್ಕ ಪೌಚಲ್ಲೇ ಎಲ್ಲ ತುರ್ಕಿ ಇಟ್ಕೋತೀನಿ ನಾನು. ಸೊ ಸ್ಟಾರ್ಟ್ ಮಾಡ್ತೀನಿ ವಾಟ್ಸ್ ಇನ್ ಮೈ ಮೇಕಪ್ ಬ್ಯಾಗ್. ಸೊ ಫಸ್ಟು ಒಂದು ಕೂಂಬ್. ದಿಸ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ನನ್ನ ಕೂದಲು ಸ್ವಲ್ಪ ಥಿಕ್ ಆ್ಯಂಡ್ ವಾಲ್ಯೂಮಿನಸ್ ಆಗಿರೋದ್ರಿಂದ ಈ ಥರ ದಪ್ಪ ಹಲ್ಲಿರುವಂತಹ ಕೂಂಬನ್ನ ನಾನು ಯೂಸ್ ಮಾಡೋದು. ಆ್ಯಂಡ್ ಬಿಂದಿ ಪ್ಯಾಕೆಟ್ಸ್. ನನಗೆ ಬಿಂದೀಸ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಂದಿ ಪ್ಯಾಕೆಟ್ಸ್ ನನ್ನ ಹತ್ರ ಯಾವಾಗಲೂ ಇರುತ್ತೆ. ಆ್ಯಂಡ್ ಒಂದು ಶೀಟ್ ಮಾಸ್ಕ್ ಎಮರ್ಜೆನ್ಸಿಗೆ ಇಟ್ಕೊಂಡಿರ್ತೀನಿ. ಎಲ್ಲಾದರೂ ಹೋದಾಗ ಮುಖ ತುಂಬ ಡ್ರೈ ಅಂತ ಅನಿಸಿದ್ರೆ ಬಿಫೋರ್ ಮೇಕಪ್ ಹಾಕೋಬೋದು ಅಂತ ಇದು ಒಂದು ಇಟ್ಕೊಂಡಿರ್ತೀನಿ. ಆ್ಯಂಡ್ ಅದು ಬಿಟ್ಟು ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಅದು ಐ ಥಿಂಕ್ ಎಲ್ಲರಿಗೂ ಗೊತ್ತಿರುತ್ತೆ. ಟೋನರು, ಸೀರಮ್ ಮತ್ತು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್. ಇದು 4 ಮಸ್ಟ್ ಆ್ಯಂಡ್ ಶುಡ್ ನಾನು ಎಲ್ಲೇ ಹೋದರೂ ಕೂಡ ಕ್ಯಾರಿ ಮಾಡ್ತೀನಿ. ಇದನ್ನು ಮಾತ್ರ ಮಿಸ್ ಮಾಡೋದೇ ಇಲ್ಲ ನಾನು. ಆ್ಯಂಡ್ ದೆನ್ ನಂದು ನೈಟ್ ಕುಂಕುಮಾದಿ ಆಯಿಲ್ ಶಂಕರ. ಇದಿಷ್ಟು ಯಾವಾಗಲೂ ನಾನು ಎಲ್ಲಿ ಹೋದರೂ ನನ್ನ ಜೊತೆ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಐ ಶ್ಯಾಡೋ ಪ್ಯಾಲೆಟ್ ಇದೆ. ದ ಬ್ಲಷ್ಡ್ ನ್ಯೂಡ್ಸ್, ಮೇಬ್ಲಿನ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್ ಇದೆ. ನಾನು ಐ ಶ್ಯಾಡೋ ಜಾಸ್ತಿ ಯೂಸ್ ಮಾಡಲ್ಲ. ಇನ್ ಕೇಸ್ ಯೂಸ್ ಮಾಡಿದ್ರು ತುಂಬ ಅಂದರೆ ಮದುವೆ ಆ ಥರ ಏನಾದರೂ ಇದ್ದರೆ ಯೂಸ್ ಮಾಡ್ತೀನಿ ಅಷ್ಟೇ. ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ಹೋಗಬೇಕು ಆ್ಯಂಡ್ ಹಾಗೆ ಎಲ್ಲಾದರೂ ಆಚೆ ಹೋಗಬೇಕು ಅಂತ ಅಂದರೆ ನಾನು ಯೂಸ್ ಮಾಡಲ್ಲ. ಫಂಕ್ಷನ್ಸಿಗೆ ಮಾತ್ರ ಯೂಸ್ ಮಾಡೋದು. ದಟ್ಟು ನನಗೆ ನ್ಯೂಡ್ ಕಲರ್ಸ್ ಅಷ್ಟೇ ಇಷ್ಟ. ಸೊ ಹಾಗಾಗಿ ನ್ಯೂಡ್ ಕಲರ್ ಪ್ಯಾಲೆಟನ್ನೇ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಬಿಂದಿ ಪ್ಯಾಕೆಟ್ಸ್. ಅಗೈನ್ ಒಂದು ಸ್ಟೋನ್ ಬಿಂದಿ ಇದೆ. ಸುಮಾರು ಬಿಂದಿಗಳಿದೆ. ಅದಾದಮೇಲೆ ಈ ಥರ ಬಾಕ್ಸ್ ಬಿಂದಿ ಕೂಡ ಒಂದಿದೆ. ಕಲರ್ ಯಾವುದಕ್ಕೆ ಬೇಕಾದರೂ ಸೂಟ್ ಆಗುತ್ತೆ ಇದು. ಆ್ಯಂಡ್ ದೆನ್ ಕಾಂಪ್ಯಾಕ್ಟ್ ಪೌಡರ್ ಲ್ಯಾಕ್ಮೆ. ಇದನ್ನು ರೀಸೆಂಟಾಗಿ ತರಿಸಿದ್ದು ನಾನು. ನನ್ನ ಲಾಸ್ಟ್ ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ಇದು ಅಷ್ಟೇ ಮೇಬಿಲಿನ್ ಫಿಟ್ ಮೀ ಫೌಂಡೇಶನ್. ಇದು ರೀಸೆಂಟಾಗೇ ತರಿಸಿದ್ದು. ಲಿಪ್ಸ್ಟಿಕ್. ಆ್ಯಕ್ಚುಲಿ ಈ ಲಿಪ್ಸ್ಟಿಕ್ ತೊಗೊಂಡಾಗ ನಾನು ಹೆಂಗಿರುತ್ತೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಈ ಲಿಪ್ಸ್ಟಿಕ್ ನಾನು ಒಂದು 2-3 ಸತಿ ಯೂಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಈ ಲಿಪ್ಸ್ಟಿಕ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾನು ಇವಾಗಲೂ ಆ್ಯಕ್ಚುಲಿ ಹಚ್ಕೊಂಡಿದ್ದೀನಿ. ಹಚ್ಕೊಂಡಂಗೆ ಫೀಲ್ ಆಗೋದಿಲ್ಲ ಲಿಪ್ಸ್ಟಿಕ್ಕು. ನನಗೆ ಈ ಥರ ಲಿಪ್ಸ್ಟಿಕ್ಸ್ ತುಂಬ ಇಷ್ಟ. ಡಾರ್ಕಾಗಿ ಹಚ್ಕೊಂಡಿರೋ ಥರ ಅಂತ ಅನಿಸ್ಬಾರ್ದು, ತುಂಬ ಲೈಟ್ ಆಗಿರಬೇಕು. ಆ ಥರ ಲಿಪ್ಸ್ಟಿಕ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಯು ಕ್ಯಾನ್ ಟ್ರೈ ದಿಸ್. ಅದಾದಮೇಲೆ ಒಂದು 2-3 ಬ್ರಷಸ್ ಇದೆ. ಇದು ಫೌಂಡೇಶನ್ ಬ್ರಷು. ಇದು ಬಂದು ಸ್ವಿಸ್ ಬ್ಯೂಟಿಯಿಂದ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ಫೌಂಡೇಶನ್ ಅಪ್ಲೈ ಮಾಡೋದಕ್ಕೆ ತುಂಬ ಸ್ಮೂತಾಗಿ ಅಪ್ಲೈ ಮಾಡ್ಬೋದು.
ಆ್ಯಂಡ್ ಇದು ಅಷ್ಟೇ ಫೌಂಡೇಶನ್ ಬ್ರಷೇನೆ. ಆ್ಯಂಡ್ ನೆಕ್ಸ್ಟ್ ಒಂದು ಮ್ಯಾಕ್ ಫೌಂಡೇಶನ್ ಇಟ್ಕೊಂಡಿದ್ದೀನಿ, ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್. ಬಿಕಾಸ್ ಯಾವುದಾದ್ರೂ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದೆ ಅಂತ ಅಂದಾಗ, ತುಂಬ ಹೊತ್ತು ಕವರೇಜ್ ಬೇಕು, ತುಂಬ ಹೊತ್ತು ಸ್ವೆಟ್ ಪ್ರೂಫ್ ಮೇಕಪ್ ಬೇಕು ಅಂತ ಅಂದಾಗ ನಾನು ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ, ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್. ಆ್ಯಂಡ್ ದೆನ್ ಇನ್ನೊಂದು ನೈಕಾ ಲಿಪ್ಸ್ಟಿಕ್ ಇದೆ. ಇದು ಅಷ್ಟೇ ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋದಾಗ ಇದು ಸ್ವಲ್ಪ ಲೈಟ್ ಆಗುತ್ತೆ ಲಿಪ್ಸ್ಟಿಕ್ ಅಂತ ಅಂದಾಗ ಈ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ತೀನಿ. ರೆಡ್ ಕಲರ್ ಇರೋದಿದು ಶೇಡು. ಎಕ್ಸಾಕ್ಟ್ ಶೇಡ್ ಏನು ಅಂತ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ದೆನ್ ಒಂದು ಲಿಪ್ ಲೈನರ್, ಇದು ಸ್ವಿಸ್ ಬ್ಯೂಟಿ ಅವ್ರದ್ದು. ತುಂಬಾ ಚೆನ್ನಾಗಿದೆ ಇದು ಲಿಪ್ ಲೈನರು. ರೆಡ್ ಕಲರ್ ಇದೆ. ಯಾವುದಾದ್ರೂ ಮ್ಯಾಟ್ ಲಿಪ್ಸ್ಟಿಕ್ ಹಚ್ಕೊಳ್ಳುವಾಗ ಇದು ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮ್ಯಾಕ್ ಸ್ಟ್ರೋಬ್ ಕ್ರೀಮ್ ಇಟ್ಕೊಂಡಿದ್ದೀನಿ ಒಂದು, ಬಿಕಾಸ್ ಇಟ್ ಗಿವ್ಸ್ ಶೈನ್ ಟು ಯುವರ್ ಫೇಸ್. ಹಾಗಾಗಿ ಆ್ಯಕ್ಚುಲಿ ನಾನು ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡಲ್ಲ, ಬಿಕಾಸ್ ನಾನು ಸ್ಕಿನ್ ಕೇರ್ ಮಾಡಿದಾಗಲೇ ನನ್ನ ಫೇಸ್ ಸ್ವಲ್ಪ ಫಿನಿಶ್ ಬಂದಿರುತ್ತೆ. ಅದ್ರ ಮೇಲೆ ಫೌಂಡೇಶನ್ ಹಚ್ಕೊಂಡ್ರೆ ಅದು ಸರಿಯಾಗಿರುತ್ತೆ. ಬಟ್ ಫೇಸ್ ತುಂಬ ಡ್ರೈ ಅಂತ ಅನಿಸ್ತಿದ್ದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ಲಿಪ್ ಬಾಮ್, ಇದು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಇದನ್ನು ನಾನು ಎವ್ರಿಡೇ ಸ್ಕಿನ್ ಕೇರಲ್ಲಿ ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ಒಂದು ಕನ್ಸೀಲರ್, ಲಾರಿಯಲ್ ಪ್ಯಾರಿಸ್ ಅವ್ರದ್ದು. ಇದು ಆ್ಯಕ್ಚುಲಿ ತುಂಬ ದಿನದಿಂದ ಯೂಸ್ ಮಾಡಿದ್ದೀನಿ, ಸೊ ಇಲ್ಲಿ ಕ್ಯಾಪ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಫೌಂಡೇಶನ್. ಇದನ್ನೇನು ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ, ಬೇರೆ ತೊಗೋಬೇಕು ಇದೊಂದು. ಮತ್ತು ಆ್ಯಕ್ನೆ ಕ್ರೀಮ್, ಇದು ಅಷ್ಟೇ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ. ಈ ಕ್ರೀಮ್ ತುಂಬಾ ಎಫೆಕ್ಟಿವ್ ಆಗಿದೆ. 1-2 ಡೇಸಲ್ಲೆಲ್ಲ ಕಮ್ಮಿ ಆಗೋಗುತ್ತೆ ಆ್ಯಕ್ನೆ, ಸೊ ಹಾಗಾಗಿ. ಅದಾದಮೇಲೆ ಮಸ್ಕಾರ. ನಾನು ಆ್ಯಕ್ಚುಲಿ ಫಸ್ಟ್ ಮಸ್ಕಾರ ಯೂಸ್ ಮಾಡ್ತಿರ್ಲಿಲ್ಲ. ಫಸ್ಟೆಲ್ಲ ನಾನು ಕಾಜಲ್ ಯೂಸ್ ಮಾಡ್ತಿದ್ದೆ. ಕಾಜಲ್ನ ಈ ರೀತಿ ಕಣ್ಣಿಗೆ ಕೆಳಗಡೆ ಹಚ್ಕೋತಾ ಇದ್ದೆ. ಬಟ್ ರೀಸೆಂಟಾಗಿ ಒಂದು 6-7 ಮಂತ್ಸಿಂದ ಕಾಜಲ್ ನಾನು ಯೂಸೇ ಮಾಡ್ತಿಲ್ಲ. ಬಿಕಾಸ್ ಇಲ್ಲೆಲ್ಲ ವಾಟರ್ ಪ್ರೂಫ್ ಕಾಜಲ್ಸ್ ಅಲ್ವಾ ನಾವು ಯೂಸ್ ಮಾಡೋದು, ಅದೆಲ್ಲ ವಾಶ್ ಮಾಡಿದಾಗಲೂ ಹೋಗ್ತಾನೆ ಇರಲಿಲ್ಲ. ಅದರದ್ದು ಇಲ್ಲೇ ಸ್ವಲ್ಪ ಉಳ್ಕೊಂಡು ಇಲ್ಲೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಒಂಥರ ಡಾರ್ಕ್ ಸರ್ಕಲ್ಸ್ ಥರ ಕಾಣಿಸ್ತಾ ಇತ್ತು ಅದು. ಸೊ ಅದನ್ನು ಹಚ್ಕೊಳ್ಳೋದು ಅವಾಯ್ಡ್ ಮಾಡಿದ ಮೇಲೆ ನನಗೆ ಸ್ವಲ್ಪ ಇಲ್ಲೆಲ್ಲ ಕ್ಲಿಯರ್ ಆಗಿದೆ ನೋಡಿ. ಇವಾಗ ಒಂಚೂರು ಡಾರ್ಕ್ ಸರ್ಕಲ್ಸ್ ಇಲ್ಲ ನನಗೆ. ನೀವು ಕೂಡ ಈ ಒಂದು ಹ್ಯಾಕ್ನ ಟ್ರೈ ಮಾಡ್ಬೋದು. ಸೊ ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಜಸ್ಟ್ ಐಲೈನರ್ ಹಚ್ಕೊಂಡ್ಬಿಟ್ಟು ಮಸ್ಕಾರ ಹಚ್ಕೋತೀನಿ. ಆವಾಗ ಕಣ್ಣು ದೊಡ್ಡದಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಕಣ್ಣು ಸ್ವಲ್ಪ ಚಿಕ್ಕದಿರುತ್ತಲ್ಲ, ಅವರು ಕಾಜಲ್ ಹಚ್ಕೊಂಡ್ರೆ ಕಣ್ಣು ಇನ್ನೂ ಚಿಕ್ಕದಾಗಿ ಕಾಣುತ್ತೆ. ಕಣ್ಣು ಹೈಲೈಟೆಡಾಗಿ ಕಾಣಬೇಕು ಅಂತ ಅಂದರೆ ನೀವು ಕಣ್ಣಿಂದು ಔಟರ್ ಏರಿಯಾ ಏನಿರುತ್ತೆ ಅಲ್ಲಿಗೆ ಕಾಜಲ್ ಅಥವಾ ಐಲೈನರ್ ಏನು ಅಪ್ಲೈ ಮಾಡ್ತೀರಾ ಅದನ್ನು ಅಪ್ಲೈ ಮಾಡಬೇಕು. ಸೊ ಕಣ್ಣು ದೊಡ್ಡದಾಗಿ ಕಾಣಬೇಕು ಅಂತ ಹೇಳಿ ನಾನು ಈ ಐಲೈನರ್ ಮತ್ತು ಮಸ್ಕರ ಹಚ್ಕೋತೀನಿ. ಕಣ್ಣು ತುಂಬಾ ಹೈಲೈಟೆಡಾಗಿ ಕಾಣಿಸುತ್ತೆ. ಆ್ಯಂಡ್ ದೆನ್ ಮತ್ತೊಂದು ಗ್ಲಾಮರ್ ಐಸ್. ಓಕೆ, ಇದು ಕಾಜಲ್, ಗ್ರೀನ್ ಕಲರ್ ಕಾಜಲ್. ಇದು ಆ್ಯಕ್ಚುಲಿ ನನಗೆ ನೈಕಾನಲ್ಲಿ ಯಾವಾಗಲೂ ಯಾವುದೋ ಪ್ರಾಡಕ್ಟ್ ತೊಗೊಂಡಾಗ ಫ್ರೀಯಾಗಿ ಬಂದಿದ್ದು. ನಾನು ಇಲ್ಲಿವರೆಗೂ ಇದನ್ನು ಯೂಸ್ ಮಾಡೇ ಇಲ್ಲ. ನಾನು ಬ್ಲ್ಯಾಕ್ ಕಾಜಲ್ ಬಿಟ್ಟು ಇನ್ಯಾವ ಕಾಜಲ್ಲೂ ಯೂಸ್ ಮಾಡಲ್ಲ. ಆ್ಯಂಡ್ ದೆನ್ ಕಾಜಲ್, ಐಕಾನಿಕ್ ಕಾಜಲ್ ಇಟ್ಕೊಂಡಿದ್ದೀನಿ. ಇದೇನಾದರೂ ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೋಬೇಕು, ಫಂಕ್ಷನ್ಗೆ ಹೋಗಬೇಕು ಅಂದಾಗ ಇವಾಗ ಕಾಜಲ್ ಹಚ್ಕೋತೀನಿ. ಫಸ್ಟ್ ಎಲ್ಲ ದಿನ ಹಚ್ಕೋತಿದ್ದೆ, ಬಟ್ ಇವಾಗ ದಿನ ಹಚ್ಕೊಳ್ಳಲ್ಲ. ಏನಾದರೂ ಫಂಕ್ಷನ್ಸಿಗೆ ಹೋಗಬೇಕು ಅಂದಾಗ ಮಾತ್ರ ಇದನ್ನು ಹಚ್ಕೋತೀನಿ. ಆ್ಯಸ್ ಯೂಶ್ವಲ್ ಐಕಾನಿಕ್ ಕಾಜಲ್ ಹಚ್ಕೋತೀನಿ. ಆ್ಯಂಡ್ ಐಲೈನರ್ ಲ್ಯಾಕ್ಮೆ ಅಗೈನ್ ಐಕಾನಿಕ್ ಐಲೈನರ್ನ ನಾನು ಯೂಸ್ ಮಾಡ್ತೀನಿ. ಈ ಐಲೈನರ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಲಾಂಗ್ ಲಾಸ್ಟಿಂಗ್ ಆಗಿದೆ. ಆ್ಯಂಡ್ ಇಟ್ ಈಸ್ ವಾಟರ್ ಪ್ರೂಫ್. ಒಂಚೂರು ಸ್ಮರ್ಜ್ ಎಲ್ಲ ಏನೂ ಆಗಲ್ಲ. ಸ್ಮರ್ಜ್ ಪ್ರೂಫ್ ಆ್ಯಂಡ್ ವಾಟರ್ ಪ್ರೂಫ್ ಆ್ಯಂಡ್ ಸ್ವೆಟ್ ಪ್ರೂಫ್. ಇದು ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನು. ಆ್ಯಂಡ್ ಅದಾದಮೇಲೆ ಶಾರ್ಪ್ನರ್ ಇದೆ ಒಂದು. ಇದು ಲಿಪ್ ಲೈನರ್ ಮತ್ತು ಗ್ರೀನ್ ಕಲರ್ ಕಾಜಲ್ ಇದೆಯಲ್ಲ ಅದನ್ನು ಶಾರ್ಪ್ ಮಾಡ್ಕೊಳ್ಳೋದಕ್ಕೆ ಅಂತ ಇರೋದಿದು. ಆಮೇಲೆ ಎಮರ್ಜೆನ್ಸಿಗೆ ಅಂತ ಒಂದೆರಡು ಇಯರಿಂಗ್ಸ್ ಇಟ್ಕೊಂಡಿರ್ತೀನಿ. ಅಕಸ್ಮಾತ್ ಎಲ್ಲಾದರೂ ಹೋದಾಗ ಗೋಲ್ಡ್ ಜ್ಯುವೆಲ್ರಿ ಹಾಕ್ಕೊಂಡು ಹೋಗೋಕ್ಕಾಗಿಲ್ಲ, ಇದನ್ನು ತೊಗೊಂಡು ಹೋಗೋಕ್ಕೆ ಮರ್ತೆ ಅಂದರೆ ಒಂದೆರಡು ಪೇರ್ ಜ್ಯುವೆಲ್ರೀಸ್ನ ಇಟ್ಕೊಂಡಿರ್ತೀನಿ. ಮತ್ತು ಜುಮ್ಕಾಸು ಏನಾದರೂ ಬೇಕಾದರೆ ಅಂತ ಹೇಳಿ. ಮತ್ತು ಆಫ್ಕೋರ್ಸ್ ಸೇಫ್ಟಿ ಪಿನ್ಸ್ ಇರಲೇಬೇಕು. ಅದಿಲ್ಲ ಅಂದರೆ ಹೆಣ್ಮಕ್ಳಿಗೆ ಜೀವನದಲ್ಲಿ ಏನೋ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಅನಿಸ್ತಿರುತ್ತೆ. ಸೇಫ್ಟಿ ಪಿನ್ಸ್ ಇಟ್ಕೊಳ್ಳೇಬೇಕು. ಆ್ಯಂಡ್
ಹ್ಯಾಂಡಿ ಪ್ಲಾಸ್ಟ್ ಇದೆ, ಒಂದು ಮಿಸ್ಸಾಗಿ ಏನಾದರೂ ಏಟಾಗಿಬಿಟ್ರೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಎಸ್, ಇಷ್ಟೇ ನನ್ನ ಮೇಕಪ್ ಬ್ಯಾಗ್ ಒಳಗಿರೋದು. ಏನು ಫ್ಯಾನ್ಸಿ ಐಟಮ್ಸ್ ಏನೂ ಇಲ್ಲ, ಜಸ್ಟ್ ಇಷ್ಟೇ ಥಿಂಗ್ಸ್ನ ನಾನು ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ಳೋದು. ಸೊ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಗೆ ನಾನು ಮೇಕಪ್ ಮಾಡ್ಕೋತೀನಿ ಸಿಂಪಲ್ಲಾಗಿ ಅಂತ ತೋರಿಸ್ತೀನಿ. ಇನ್ನು ವೆಡ್ಡಿಂಗ್ ಮೇಕಪ್ ಕಿಟ್ ಅಂತ ಕೇಳಿದ್ರಿ. ನಾನಿವಾಗ ವಾಚ್ ಇನ್ ಮೈ ಮೇಕಪ್ ಬ್ಯಾಗ್ ತೋರಿಸಿದ್ದೀನಲ್ವ, ವೆಡ್ಡಿಂಗ್ ಮೇಕಪ್ ಕಿಟ್ ಕೂಡ ಅಷ್ಟೇ. ನನ್ನ ವೆಡ್ಡಿಂಗಿಗೆ ಅಂತ ಸಪ್ರೇಟಾಗಿ ಇನ್ನೇನು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರಲಿಲ್ಲ. ಬಿಕಾಸ್ ನನ್ನ ಮದುವೆಗೆ ನಾನು ಅಂತ ಅಲ್ಲ, ಎಲ್ಲರೂ ಆಲ್ಮೋಸ್ಟ್ ಅವ್ರವ್ರ ಮದುವೆಗೆ ಮೇಕಪ್ ಆರ್ಟಿಸ್ಟ್ನ ಹೈಯರ್ ಮಾಡಿರ್ತಾರೆ. ವಿತೌಟ್ ದೆಮ್ ಮದುವೆನೇ ಇಲ್ಲ ಅನ್ನೋ ಥರ ಆಗೋಗಿದೆ ಇವಾಗಂತೂ. ಸೊ ನಮಗೆ ನಾವು ಏನೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಅದು ಅನ್ನೆಸೆಸರಿ. ಬಿಕಾಸ್ ಅವ್ರ ಥರ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡ್ತಾರೆ. ಆಫ್ಕೋರ್ಸ್ ನಮಗಿಂತ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇಟ್ಕೊಂಡಿರ್ತಾರೆ ಅವರು. ಸೊ ನಾವು ಸುಮ್ಮನೆ ಜಾಸ್ತಿ ಇನ್ವೆಸ್ಟ್ ಮಾಡಿ ಚೆನ್ನಾಗಿರೋ ಪ್ರಾಡಕ್ಟ್ಸ್ನ ಮದುವೆಗೆ ಅಂತ ತೊಗೊಂಡ್ರೆ ಅದು ವೇಸ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಮೇಜರ್ ಈವೆಂಟ್ಸಿಗೆ ಅವರೇ ನಮಗೆ ಮೇಕಪ್ ಮಾಡೋದ್ರಿಂದ ನಾನು ದೇವ್ರ ಸಮಾರಾಧನೆಗೆ ಅಷ್ಟೇ ನಾನಾಗೆ ಮೇಕಪ್ ಮಾಡ್ಕೊಂಡಿದ್ದು. ದೇವ್ರ ಸಮಾರಾಧನೆಗೆ ಮತ್ತು ಹಳದಿಗೆ ಅಷ್ಟೇ ನಾನಾಗೆ ಮೇಕಪ್ ಮಾಡ್ಕೊಂಡಿದ್ದು. ಸೊ ಅದಕ್ಕೆ ಎಷ್ಟು ಮಹಾ ಮೇಕಪ್ ಮಾಡ್ಕೋಬೇಕಾಗುತ್ತೆ. ಹಳದಿಗೆ ಎಷ್ಟೇ ಮೇಕಪ್ ಮಾಡಿದ್ರೂ ನೀರು ಎರಚ್ತಾರೆ, ಎಲ್ಲ ಹಾಳಾಗೋಗುತ್ತೆ. ಆ್ಯಂಡ್ ದೇವ್ರ ಸಮಾರಾಧನೆ ಪೂಜೆ ಇರುತ್ತೆ, ಹೊಗೆ ಮುಂದೆ ಕೂತಿರ್ತೀವಿ, ಹೋಮ ಎಲ್ಲ ಮಾಡ್ತಿರ್ತೀವಲ್ಲ, ಜಾಸ್ತಿ ಮೇಕಪ್ ಮಾಡಿಕೊಂಡ್ರೂ ಯೂಸ್ ಇಲ್ಲ. ಸೊ ಹಾಗಾಗಿ ನಾನು ತುಂಬಾ ಸಿಂಪಲ್ ಆ್ಯಂಡ್ ಸೆಟಲಾಗಿ ಇವಾಗ ಏನು ತೋರಿಸಿದೆ ಅಷ್ಟೇ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಮೇಕಪ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನನ್ನ ವೆಡ್ಡಿಂಗ್ ಮೇಕಪ್ ಕಿಟ್ ಕೂಡ ಇದೇ ಆಗಿತ್ತು. ಸೊ ಎಸ್, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಮತ್ತೊಂದು ವ್ಲಾಗಲ್ಲಿ ಮತ್ತೊಂದು ಹೊಸ ವಿಷಯದ ಜೊತೆ ಹೊಸ ದಿನ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು.